ಒಂದು ರಾಜ್ಯದ ರಾಜನಿಗೆ ಒಂದು ದಿನ ಹೊಸ ಕುದುರೆ ಕೊಳ್ಳಬೇಕೆಂಬ ಆಸೆಯಾಯಿತು. ತನ್ನ ಸೈನಿಕರೊಂದಿಗೆ ತಕ್ಷಣವೇ ಅವನು ಕುದುರೆ ಮಾರುಕಟ್ಟೆಗೆ ಹೋದ. ಅಲ್ಲಿದ್ದ ವ್ಯಾಪಾರಿಗಳೆಲ್ಲ, ರಾಜರೇ, ಈ ಕುದುರೆ ಕೇವಲ 100 ನಾಣ್ಯಗಳು, ಇದು 200 ನಾಣ್ಯಗಳು ಎಂದು ತಮ್ಮ ಕುದುರೆಗಳ ಗುಣಗಳನ್ನು ಹೇಳುತ್ತಾ ಕರೆಯುತ್ತಿದ್ದರು. ಆದರೆ ಒಬ್ಬ ವ್ಯಾಪಾರಿ ಮಾತ್ರ, ಈ ಕುದುರೆಯ ಬೆಲೆ 1000 ನಾಣ್ಯಗಳು ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದ. ರಾಜ ಆಶ್ಚರ್ಯಪಟ್ಟು, ಎಲ್ಲರೂ 100, 200 ನಾಣ್ಯಗಳಿಗೆ ಮಾರುತ್ತಿದ್ದಾರೆ, ನೀನು ಮಾತ್ರ 1000 ನಾಣ್ಯಗಳು ಕೇಳುತ್ತಿದ್ದೀಯಲ್ಲ, ಈ ಕುದುರೆಯಲ್ಲಿ ಅಂಥ ವಿಶೇಷವೇನು ಎಂದು ಕೇಳಿದ. ವ್ಯಾಪಾರಿ ನಗುತ್ತಾ, ಇದು ಸಾಮಾನ್ಯ ಕುದುರೆಯಲ್ಲ ರಾಜರೇ, ನೀವು ದೇವರು ದೊಡ್ಡವನು ಎಂದರೆ ಇದು ಮಿಂಚಿನ ವೇಗದಲ್ಲಿ ಓಡುತ್ತದೆ, ದೇವರು ಚಿಕ್ಕವನು ಎಂದರೆ ತಕ್ಷಣ ನಿಂತು ಬಿಡುತ್ತದೆ ಎಂದ. ರಾಜನಿಗೆ ನಂಬಿಕೆ ಬರಲಿಲ್ಲ. ಪರೀಕ್ಷೆ ಮಾಡಲು ಕುದುರೆಯ ಮೇಲೆ ಹತ್ತಿದ. ದೇವರು ದೊಡ್ಡವನು ಎಂದ ತಕ್ಷಣ ಕುದುರೆ ವೇಗವಾಗಿ ಓಡಿತು. ನಂತರ ದೇವರು ಚಿಕ್ಕವನು ಎಂದಾಗ ಕ್ಷಣಾರ್ಧದಲ್ಲೇ ನಿಂತಿತು. ರಾಜನಿಗೆ ತುಂಬಾ ಸಂತೋಷವಾಯಿತು. ಇಂಥ ಕುದುರೆಯನ್ನು ನಾನು ಎಂದೂ ನೋಡಿಲ್ಲ ಎಂದು ಹೇಳಿ ಕೂಡಲೇ 1000 ನಾಣ್ಯಗಳನ್ನು ಕೊಟ್ಟು ಅದನ್ನು ಖರೀದಿಸಿ ಅರಮನೆಗೆ ಕರೆದುಕೊಂಡು ಹೋದ. ಮರುದಿನ ಒಬ್ಬನೇ ಸವಾರಿ ಮಾಡಲು ಹೊರಟ. ದೇವರು ದೊಡ್ಡವನು ಎಂದ ತಕ್ಷಣ ಕುದುರೆ ಓಡತೊಡಗಿತು. ಇನ್ನೂ ವೇಗ ಬೇಕೆಂದು ಮತ್ತೆ ಮತ್ತೆ ಅದೇ ಮಾತನ್ನು ಹೇಳುತ್ತಿದ್ದ. ಕುದುರೆ ಗಾಳಿಯಂತೆ ವೇಗವಾಗಿ ಓಡಿತು. ರಾಜನಿಗೂ ಆ ಸವಾರಿಯ ರೋಮಾಂಚನ ತುಂಬಾ ಇಷ್ಟವಾಗಿತ್ತು. ಅಷ್ಟರಲ್ಲಿ ಎದುರಿಗೆ ಆಳವಾದ ಪ್ರಪಾತ ಕಾಣಿಸಿತು. ರಾಜನಿಗೆ ಗಾಬರಿಯಾಯಿತು. ಕುದುರೆಯನ್ನು ನಿಲ್ಲಿಸಲು ಏನು ಹೇಳಬೇಕಿತ್ತು ಎಂದು ಎಷ್ಟೇ ಯೋಚಿಸಿದರೂ ನೆನಪಾಗಲಿಲ್ಲ. ಕುದುರೆ ಪ್ರಪಾತದ ಅಂಚಿಗೆ ತಲುಪುವಷ್ಟರಲ್ಲಿ ರಾಜನಿಗೆ ಏಕಾಏಕಿ ನೆನಪಾಯಿತು. ದೇವರು ಚಿಕ್ಕವನು, ದೇವರು ಚಿಕ್ಕವನು ಎಂದು ಜೋರಾಗಿ ಕೂಗಿದ. ಕುದುರೆ ಪ್ರಪಾತದ ಅಂಚಿನಲ್ಲೇ ನಿಂತಿತು. ರಾಜ ನಿಟ್ಟು ಸಿರುಬಿಟ್ಟು, ಅಬ್ಬಾ, ನನ್ನ ಜೀವ ಉಳಿಯಿತು, ದೇವರು ದೊಡ್ಡವನು ಎಂದು ಹೇಳಿದ. ಅಷ್ಟೇ, ಕುದುರೆ ಮತ್ತೆ ಮಿಂಚಿನ ವೇಗದಲ್ಲಿ ಮುಂದೆ ಓಡಿತು. ರಾಜನ ಸಮೇತ ಪ್ರಪಾತದೊಳಗೆ ಹಾರಿತು. ಕೆಲವೊಮ್ಮೆ ಸಂತೋಷದಲ್ಲಿ ಮಾತನಾಡುವ ಮೊದಲು ನಾವು ಎಲ್ಲಿದ್ದೇವೆ ಎಂಬುದನ್ನು ನೋಡಿಕೊಳ್ಳಬೇಕು. ಗಾಬರಿಯಲ್ಲಿ ಯೋಚನೆ ಮರೆತರೆ ಸಣ್ಣ ತಪ್ಪು ದೊಡ್ಡ ಅಪಾಯವಾಗಬಹುದು.